ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜನರಿಗೆ ನಾವು ತುಂಬ ಬೋರಾಗಿ ಬಿಡ್ತೀವಿ. ಯಾವಾಗ ಗೊತ್ತಾ? ನಾವು ಅವರನ್ನ ಮಿತಿಮೀರಿ ಇಷ್ಟಪಟ್ಟಾಗ. ಯಾಕೋ ಗೊತ್ತಿಲ್ಲ, ನಿನ್ನ ನಾನು ನನ್ನ ಯೋಗ್ಯತೆ ಮೀರಿ ಇಷ್ಟಪಟ್ಟು ಬಿಟ್ಟೆ ಅನ್ಸುತ್ತೆ. ಅದಕ್ಕೆ ನೀನು ನನ್ನ ಇಷ್ಟೊಂದು ಕೇವಲವಾಗಿ ನೋಡ್ತಾ ಇದ್ದೀಯಲ್ವಾ? ಆಸೆ ಇದೆ, ಆದರೆ ಅತಿ ಆಸೆ ಇಲ್ಲ. ಯಾಕಂದ್ರೆ ನನ್ನ ಆಸೆಗೆ ಆಸರೆ ಆಗ್ತೀನಿ ಅಂದವಳು ನನ್ನ ಆಸೆಯನ್ನೇ ಸಾಯಿಸಿ ಹೋದಳು. ಜೀವನದಲ್ಲಿ ನೋವಿಲ್ಲದ ಮನಸ್ಸಿಲ್ಲ, ನಗುವಿಲ್ಲದ ಮುಖವಿಲ್ಲ. ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ. ಪ್ರಯತ್ನ ಮಾಡ್ತಿರೋ, ಗೆದ್ದರೆ ಸಂಭ್ರಮ, ಸೋತರೆ ಅನುಭವ. ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ. ಏನನ್ನು ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ. ಅರ್ಥ ಮಾಡ್ಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ. ಯಾರಿಗಾಗಿಯೂ ಕಾಯುವ ತಾಳ್ಮೆಯೂ ಉಳಿದಿಲ್ಲ. ಜೀವನ ಹೇಗೆ ಕರೆದೊಯ್ಯುವುದೋ ಕರೆದೊಯ್ಯಲಿ. ಬಾಳ ಪಯಣವಿದು, ಸುಖವೋ ದುಃಖವೋ ಸಾಗುತ್ತಲಿರಲಿ. ಇಲ್ಲಿ ಯಾವುದು ಶಾಶ್ವತವಲ್ಲ. ಕಾಮನವಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನ ತೋರಿಸುತ್ತೆ. ಆದ್ರೆ ಮನುಷ್ಯ ಟೈಮ್ ನೋಡಿ ಒಂದೊಂದು ಸಲ ಒಂದೊಂದು ತರದ ಬಣ್ಣ ತೋರಿಸ್ತಾನೆ. ಸಂತೋಷವನ್ನ ನಾವೇ ಸಂಪಾದಿಸಬೇಕು. ದುಃಖನ ಎಲ್ಲರೂ ಉಚಿತವಾಗಿ ಕೊಟ್ಟೇ ಹೋಗ್ತಾರೆ. ಯಾರನ್ನ ಎಷ್ಟು ಹಚ್ಕೋತೀವಿ ಅನ್ನೋದ್ಕಿಂತ ಹಚ್ಚಿಕೊಂಡವರೆಲ್ಲ ಕೊನೆವರೆಗೂ ಜೊತೆಗಿರಲ್ಲ ಅನ್ನೋದು ಅಷ್ಟೇ ಸತ್ಯ. ಪರಿಚಯ ಆದಾಗ ಕೊಡೋ ಪ್ರೀತಿ ಕೊನೆವರೆಗೂ ಇರಲ್ಲ. ಯಾಕೆ ಗೊತ್ತಾ? ನಾವು ಅವರಿಗೆ ಮೊದಲು ಇಷ್ಟ ಆಗ್ತೀವಿ, ಆಮೇಲೆ ಕಷ್ಟ ಆಗ್ತೀವಿ. ಜವಾಬ್ದಾರಿ ಅನ್ನೋದು ಬಂದಾಗ ಆಸೆಗಳೆಲ್ಲ ತಾನಾಗಿ ದೂರ ಆಗ್ತವೆ. ಬಡವನಾಗಿ ಹುಟ್ಟಿದ ಮೇಲೆ ದುಡಿಯುವುದನ್ನ ಕಲಿಬೇಕು. ನೆಮ್ಮದಿ ಇಲ್ಲದ ಮೇಲೆ ನಗುವುದನ್ನ ಕಲಿಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಟಾಗ್ಲೇ ನಿನ್ನ ಮಾತಿಗೆ ತೂಕ ಬರ್ತದೆ. ಇಷ್ಟು ನಿಜ ಅಲ್ವಾ? ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ಮನಸ್ಸಿನ ಮೇಲೆ ಬೀಳುವ ಪೆಟ್ಟು ತುಂಬಾನೇ ನೋವು ಕೊಡುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.